ಜಗನ್ನಾಥ ರಾವ್ ಅಂತೇಳಿ ನಾನು ಪ್ರಾಧ್ಯಾಪಕ ಟ್ರಾನ್ಸ್ ಡಿಸಿಪ್ಲಿನರಿ ಯೂನಿವರ್ಸಿಟಿ ಅಂತರ್ ವಿಶ್ವವಿದ್ಯಾಲಯ ಬೆಂಗಳೂರಿನಲ್ಲಿದೆ. ಕಳೆದ 30 ವರ್ಷದಿಂದ ನಾವು ನಮ್ಮ ಪಾರಂಪರಿಕ ವೈದ್ಯರ ಅಸ್ತಿತ್ವಕ್ಕಾಗಿ ಅವರ ಒಂದು ಚಿಕಿತ್ಸಾ ಕ್ರಮಗಳನ್ನ ಪರಿಶೀಲನೆ ಮಾಡಿ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಇಡೀ ದೇಶದಾದ್ಯಂತ ಮಾಡ್ತಾ ಇದ್ದೀವಿ. ನಾವು ಹೇಳ್ತಕ್ಕಂಥದ್ದು ಇಷ್ಟನೇ, ರೈತ ಬೆನ್ನೆಲುಬು ಆಹಾರಕ್ಕಾಗಿ, ಒಬ್ಬ ವೈದ್ಯ ಬೆನ್ನೆಲುಬು ನಮ್ಮ ಈ ದೇಶದ ಇನ್ನೊಂದು ಬೆನ್ನೆಲುಬು ಆರೋಗ್ಯಕ್ಕಾಗಿ. ಈ ಆರೋಗ್ಯ ವ್ಯವಸ್ಥೆ ಉಳಿಬೇಕು ಅಂತಂದ್ರೆ ನಾವು ನಮ್ಮ ವೈದ್ಯರನ್ನು ಉಳಿಸ್ಕೊಳ್ಬೇಕು. ಇವತ್ತಿನ ಅಂಕಿ ಸಂಖ್ಯೆಗಳ ಪ್ರಕಾರ ಇಡೀ ದೇಶದಲ್ಲಿ 10 ಲಕ್ಷ ವೈದ್ಯರಿದ್ದಾರೆ. ಅಂದ್ರೆ ಬೆಳಕಿಗೆ ಬಂದಂತವ್ರು. ಇನ್ನು ಕೋಟ್ಯಾಂತರ ವೈದ್ಯರು ಇನ್ನು ತಮ್ಮ 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 ಸ್ಥಳಗಳಲ್ಲಿ, ಅಜ್ಞಾತ ಸ್ಥಳಗಳಿಗೆ ಆರೋಗ್ಯವನ್ನು ಕೊಡ್ತಿದ್ದಾರೆ. ಒಂದು ಅಂಕಿಅಂಶ ಏನ್ ಹೇಳುತ್ತೆ ಅಂತಂದ್ರೆ, WHO ಅಂತ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನ್ ಹೇಳುತ್ತೆ ಅಂತಂದ್ರೆ, ಇವತ್ತು ಸಾಂಪ್ರದಾಯಿಕ ವೈದ್ಯಗಳನ್ನ ಮತ್ತೆ ಮುಂಚೂಣಿಗೆ ತರಲೇಬೇಕು ಅಂತಕ್ಕಂತ ಒಂದು ತೀರ್ಮಾನವನ್ನ WHO ಮಾಡಿದೆ. ಇನ್ನು ನಮ್ಮ ದೇಶ, ನಮ್ಮ ರಾಜ್ಯ ಸರ್ಕಾರಗಳಿಗೆ ಇದನ್ನ ಮುಂದುವರಿಸೋದಕ್ಕೆ ಇನ್ನು ಯಾವುದೇ ಒಂದು ಸಮಸ್ಯೆ ಇಲ್ಲ ಅಂತಕ್ಕಂಥ ವಿಚಾರವನ್ನ ನಾನು ಇವತ್ತು ಈ ವೈದ್ಯ ಪರಿಷತ್ತಿನಲ್ಲಿ ತಿಳಿಸಿದ್ದೀನಿ. ಇವರ ಒಗ್ಗಟ್ಟು, ಇವರಲ್ಲಿ ಒಂದು ನೋಂದಣಿ ಮಾಡಬೇಕು, ಇವರ ಒಂದು ಕ್ರಮಗಳನ್ನ ಪರಿಶೀಲನೆ ಮಾಡಿ ಇವರನ್ನ ನಾವು ಮುಖ್ಯ ವಾಹಿನಿಗೆ ತರುವಂತ ಒಂದು ದೊಡ್ಡ ಕೆಲಸವನ್ನ ಇವತ್ತಿನಲ್ಲಿ ಮಾಡಬೇಕು. ಯಾಕಂದ್ರೆ ಇವತ್ತು ಕ್ಯಾನ್ಸರ್ ಅಂತಕ್ಕಂಥದಕ್ಕೆ ನಾವು ಇವತ್ತು ಯಶಸ್ವಿ ಚಿಕಿತ್ಸೆ ಕೊಡ್ತಾ ಇದ್ದೀವಿ ಅಂತಂದ್ರೆ, ಈಗ ಎಲ್ಲ ಚಿಕಿತ್ಸೆಗೆ ನಾವು ಇಲ್ಲಿ ಕೊಡ್ಲಿಕ್ಕೆ ಅವಕಾಶ ಇದೆ. ನಮ್ಮ ವಿಶ್ವವಿದ್ಯಾಲಯದಿಂದ 5 ಏನು ರೋಗಗಳಿದೆ ಅವಕ್ಕೆ ಸರ್ಟಿಫಿಕೇಟ್ಸ್ ಕೊಡ್ತಾ ಇದ್ದೀವಿ. ಅಂದ್ರೆ QCI ಅಂತಿದೆ, ಕ್ವಾಲಿಟಿ ಕೌನ್ಸಿಲ್ ಆಫ್ ಇಂಡಿಯಾ ಅಂತಿದೆ. ಅದು ಭಾರತದ ಪ್ರಮಾಣೀಕರಣ ಕೊಡ್ತಕ್ಕಂಥ ಸಂಸ್ಥೆ ಮೂಲಕ ಪ್ರತಿಯೊಬ್ಬ ವೈದ್ಯರಿಗೆ 5 ಅಂದ್ರೆ ಯಾವುದು ವಿಷವೈದ್ಯ ಮಾಡ್ತಕ್ಕಂಥವ್ರಿಗೆ, ಬೋನ್ ಸೆಟ್ ಮಾಡ್ತಕ್ಕಂಥವ್ರು ಅಂದ್ರೆ ಏನು ಈ ಮೂಳೆಗಳನ್ನ ಕೂಡಿಸ್ತಕ್ಕಂಥವ್ರಿಗೆ, ಮತ್ತೆ ನಮ್ಮ ಲಿವರ್ ಆಮೇಲೆ ಕಾಯಿಲೆ ಮಾಡ್ತಕ್ಕಂಥವ್ರಿಗೆ, ಬಹಳ ಮುಖ್ಯವಾಗಿ ಯಾರು ಇವತ್ತು ಆಸ್ಪತ್ರೆಗಳಿಗೂ ಹೆರಿಗೆ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಂತವ್ರಿಗೆ ಯಶಸ್ವಿಯಾಗಿ ಹೆರಿಗೆ ಮಾಡಿಸಿ ಈ ದೇಶದ ಸಂಪ್ರದಾಯವನ್ನು ಮಾಡ್ತಕ್ಕಂತ ಒಂದು ದಾದಿಯರಿಗೆ ಇವತ್ತು ಸರ್ಟಿಫಿಕೇಟ್ ಕೊಡ್ತಕ್ಕಂಥ ವ್ಯವಸ್ಥೆ ಆಗಿದೆ. ಇದು ಮುಂದುವರೆದು ಎಲ್ಲ ನಮ್ಮ ವೈದ್ಯರಿಗೆ ಮಾನ್ಯತೆ ಸಿಗ್ತದೆ. ಇವರೆಲ್ಲ ನಮ್ಮ ಪೀಳಿಗೆಗೆ ಏನು 5,000 ವರ್ಷದಿಂದ ಬರುವಂತ ಈ ಪಾರಂಪರಿಕ ಜ್ಞಾನ, ಈ ಚಿಕಿತ್ಸಾ ಪದ್ಧತಿ ಮುಂದಿನ ಎಲ್ಲ ಪೀಳಿಗೆಗೆ ಸಿಗ್ತದೆ ಅಂತಕ್ಕಂಥ ಒಂದು ಉತ್ತಮವಾದ ಸಂಕಲ್ಪವನ್ನ ದೇವರಲ್ಲಿ ನಾವು ಮಾಡಿಸಿದ್ದೀವಿ. ಧನ್ವಂತರಿ ಮೂಲಕ ಇದೆಲ್ಲ ಆಗುತ್ತೆ ಅಂತ ನಾನು ಹೇಳಿದ್ದೇನೆ. ಎಲ್ಲ ಬಡಪಾಯಿಗಳಿಗೆ ಸಾಮಾನ್ಯವಾಗಿ ರೈತರಿದ್ದಾರಲ್ಲ, ಆಯುರ್ವೇದಿಕ ಎಲ್ಲ ಇದು ಸರ್ಕಾರದಿಂದ ಏನಾದ್ರು ಪ್ರೋತ್ಸಾಹನ ಏನಾದ್ರು ಬೇಡಿಕೆ ಏನಾದ್ರು ಇಡ್ತೀರಾ? ಖಂಡಿತ ಅವರನ್ನ ನಾವು ಮುಖ್ಯವಾಹಿನಿಗೆ ತರುವಂತದ್ದು ಬಹಳ ಶ್ರಮ ಮಾಡ್ತಾ ಇದ್ದೀವಿ. ನಿಮಗೆ ಗೊತ್ತಿದೆ, ಸಾಕಷ್ಟು ಜನರ ಇವತ್ತು ಆರ್ಥಿಕ ಸಮಸ್ಯೆ ಇದೆ. ಅವರು ತಾವು ಅಭ್ಯಾಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಗಿಡಮೂಲಿಕೆಗಳು ಸಿಗ್ತಾ ಇಲ್ಲ, ಅವ್ರಿಗೊಂದು ದವಾಖಾನೆ ವ್ಯವಸ್ಥೆ ಇಲ್ಲ, ಅದಕ್ಕೊಂದು ಬಯೋಡೈವರ್ಸಿಟಿ ಪಾರ್ಕ್ ಮಾಡಬೇಕು, ಮೆಡಿಸಿನಲ್ ಪಾರ್ಕ್ ಮಾಡಬೇಕು, ಜೊತೆಗೆ ಅವ್ರಿಗೊಂದು ಮಾನಸಿಕವಾದಂತ ಒಂದು ಸಹಕಾರ ಮಾಡಬೇಕು ಅಂತಕ್ಕಂಥ ಒಂದು ಎಲ್ಲ ಬೇಡಿಕೆಗಳಿದೆ. ಇದು ಮುಖ್ಯಮಂತ್ರಿಗಳು ಮತ್ತೆ ಪ್ರಧಾನ ಮಂತ್ರಿಗಳವರಿಗೆ ಪತ್ರ ಚಳವಳಿ ನಡೆದಿದೆ. ಇದು ಯಶಸ್ವಿಯಾಗಿ ಆಗುತ್ತೆ, ಎಲ್ಲರನ್ನ ತಲುಪ್ತೀನಿ ಅಂತಕ್ಕಂಥ ಒಂದು ಗುರಿ ನಮ್ದಿದೆ. ನಮಸ್ಕಾರ. ಇವತ್ತು ಕ್ಯಾನ್ಸರ್ ಅನ್ನುವಂಥದ್ದು ಜಗತ್ತಲ್ಲಿ ಒಂದು ಮಾರಣಾಂತಿಕ ಕಾಯಿಲೆ. ನಾವು ಮೇಲಿನ ಅಧಿಕಾರಿಗಳ ಮಾತು ನಾವು ಕೇಳಬೇಕಾಗ್ತದೆ. ಕೇಳಿದಾಗ ನಾವಿಲ್ಲಿ ಶತ್ರುಗಳಾಗ್ತೀವಿ. ಹಾಗಾಗಿ ಇದು ಸರ್ವೇ ಸಾಮಾನ್ಯ ನಡೆಯುವಂಥದ್ದು. ಅದಕ್ಕೆ ಇದಕ್ಕೆ ಏನಾದ್ರು ಒಂದು ದಾರಿ ಹೋಗುತ್ತದೆ ಮಾತ್ರ ಆಗುವಂಥದ್ದು ಅಂತ ಅವ್ರ ಮನಸ್ಸಿನಾಗ ನಿಮ್ಗೆ ಯಾರು ದ್ವೇಷ ಮಾಡ್ಬೇಕಂತ ಹೇಳೋದು. ಯಾಕೆ ಅಂಜಿಕೆ ಮೇಲೆ ತಮ್ಮ ಹೇಳ್ತೇನೆ, ನಿಮ್ಗೆ ಏನಾದ್ರು ಎದುರಾಗಿಟ್ಟು ಅಂದ್ರೆ ಮನೆಗೆ ಏನಾದ್ರು ತಪ್ಪಿದ ಮತ್ತೆ ನಿಮ್ಮಲ್ಲೇ ಬರ್ಬೇಕಲ್ಲ ಅವರು.
ಈಗ ಎದುರು ಹಾಕೊಂಡಿರ್ತಾರೆ, ನಾವು ಜೈಲಿಗೆ ಹಾಕ್ಸೋದು ಎಲ್ಲ ಮಾಡಿರ್ತಾರ. ಈಗ ನಿತ್ರಾಣಕ್ಕೆ ಬಂದು ತಂತೀವಿ ಗಾಡಿ, ಎಲ್ಲಿ ತೋರಿಸಿ ಆರಾಮಾಗಿಲ್ಲ ಅಂದ್ರೆ ಯಾವ್ದಾರ ಪಾರಂಪರಿಕ ವೈದ್ಯರ ಮೇಲೆ ಹೋಗ್ಬೇಕು. ಅವಾಗ ಏನ್ ಮಾಡೋದು ನಾವು ಅಂತ ಚಿಂತೆ ಆಗಿರ್ತದೆ. ಅದಕ್ಕೆ ಅವ್ರು ಒಂದ್ ಸ್ವಲ್ಪ ವಿಚಾರನೂ ಮಾಡ್ತಾರೆ. ಅದಕ್ಕೆ ನಿಮ್ಮ ಪ್ರಾಕ್ಟೀಸ್ಗಳನ್ನ ತುಂಬಾ ಶ್ರದ್ಧೆಯಿಂದ ಮಾಡ್ರಿ. ಅದಕ್ಕೆ ಏನ್ ಬೇಕು ದಾಖಲಾತಿಗಳನ್ನು ಮಾಡ್ಕೊರಿ, ಸೂಕ್ತವಾಗಿ ತೀರ್ಮಾನ ಮಾಡ್ಕೊಂಡು ಮಾಡ್ರಿ. DP ರಮೇಶ್ ಸರ್ ಅವರು ಬಹುಶಃ ಊಟ ಆದ್ಮೇಲೆ ಸೆಷನ್ ಪ್ರಾರಂಭ ಮಾಡ್ತಾರೆ ಅನಿಸ್ತದ. ಅವ್ರು ಸಾಧ್ಯ ಆದಷ್ಟು ಅವ್ರ ಮಾರ್ಗದರ್ಶನ ತಗೋರಿ. ಅವ್ರ ಮನಸ್ಥಿತಿನ ಹೆಂಗದಂದ್ರೆ ನಿಮ್ಗೆ ಅವ್ರನ್ನ ಈ ಪಾರಂಪರಿಕ ವೈದ್ಯರಿಗೆ ಇಲ್ರಿಪ್ಪ ಅವ್ರು ದುನಿಯಾದ ಜ್ಞಾನ ಇರ್ತಾರ, ಅವ್ರಿಗೆ ನ್ಯಾಯ ಹೇಳ್ಕೊಡ್ಲಿ ಅಂತ ಅವ್ರು ಅಂದ್ರ ಎಲ್ಲರ ಮೇಲೆ ಜ್ಞಾನ ಇರ್ತದ. ಅವರು ಪೇಪರ್ ನಾಲೆಜ್ ಅಂದ್ರೆ ನಿಮ್ಗೆ ಅವ್ರದ್ದು ರಿಸರ್ಚ್ ಅದ, ಸುಮ್ಮನೆ ಏನಿಲ್ಲ. ಆದ್ರೆ ನಿಮ್ದೇನಾದ್ರೂ ಪ್ರಾಕ್ಟಿಕಲ್ ಅದ. ದಿನ ಒಂದು 10 ಮಂದಿಗೆ ನೋಡೇ ಇರ್ತೇವೆ, ದಿನ ಚಿಕಿತ್ಸೆ ಕೊಡ್ತಾನೆ ಇರ್ತೇವೆ. ಹಾಗಾಗಿ ಇವೆರಡೂ ಕೈ ಜೋಡಿಸಿದ್ವು ಅಂದ್ರೆ ಕೆಲಸ ಬಹಳ ಸರಳ ಆಗ್ತದೆ, ಎಲ್ಲರಿಗೂ ಒಳ್ಳೆಯದಾಗ್ತದೆ. ಇಷ್ಟೊತ್ತು ನಮ್ಮ ಮಾತು ಇದುವರೆಗೂ ಸುದೀರ್ಘವಾಗಿ ಪಾರಂಪರಿಕ ವೈದ್ಯರ ಸಮಸ್ಯೆಗಳ ಬಗ್ಗೆ ಸಂಪೂರ್ಣವಾಗಿ ವಿವರಿಸಿ ಆಶೀರ್ವಚನ ನೀಡಿದಂತ ಪರಮ ಪೂಜ್ಯ ಶ್ರೀ ಸವಿತಾನಂದ ಶ್ರೀಗಳಲ್ಲಿ ಭಕ್ತಿಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ ಈಗ ವೇಗವಾಗಿ ಅರ್ಥ ಆಗದೆ ಇರ್ಬೋದು. ಯಾರು ಅರ್ಥ ಆಗ್ತದೆ ಅನ್ಬೋದು ಅಂದ್ರೆ ಅವ್ರು ಹೇಳುವಂತ ಶಬ್ದಗಳು ನಿಮ್ಗೆ ಹೊಸ ಅನಿಸ್ಲಿ. ಅದಕ್ಕೆ ಅದ್ರ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡ್ರಿ, ವ್ಯವಸ್ಥೆ ಮಾಡ್ಕೊರಿ. ಅವ್ರು ಸಂಪೂರ್ಣವಾಗಿ ಔಷಧಿಗಳು ತಂದಿರ್ತಾರೆ, ಅದು ಔಷಧಿಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಅವ್ರು ಯಾಕೆ ಈ ಔಷಧಿಗಳನ್ನು ಮಾಡಿದ್ರು, ಈ ಔಷಧಿದಾಗ ಏನು ರಿಸರ್ಚ್ ಅದ ಅನ್ನೋದನ್ನು ಬಹಳ ಅದ್ಭುತವಾಗಿ ಅವ್ರು ಮಾಡಿದ್ದದ. ಆ ಮಾಹಿತಿ ನಿಮ್ಗೆ ಕೊಡ್ತಾರೆ, ಆ ಮಾಹಿತಿ ತಗೊಳಂಗ್ ಮಾಡ್ರಿ. ಎಲ್ಲ ಪಾರಂಪರಿಕ ವೈದ್ಯರ ಮನಸ್ಸು ಒಂದಾಗಲಿ. ನೀವು ರಾಷ್ಟ್ರಕ್ಕಾಗಿ ಕೆಲಸ ಮಾಡ್ಲಿಕ್ಕತ್ತೀರಿ, ದೇಶಕ್ಕಾಗಿ ಕೆಲಸ ಮಾಡ್ಲಿಕ್ಕತ್ತೀರಿ. ಹಾಗಾಗಿ ತಮಗೆ ಭಗವಂತ ಹೆಚ್ಚಿನ ಶಕ್ತಿ ಕೊಡ್ಲಿ, ತಮ್ಮ ಮನಸ್ಸುಗಳು ಒಂದಾಗಲಿ. ಯಾರೇ ವಿರೋಧ ಬಯಸಿದ್ರು ಕೂಡ ಅವ್ರ ಜೊತೆ ನಮ್ಮ ಅಣ್ಣ ಅದಾನ, ನಮ್ಮ ತಮ್ಮ ಅದಾನ, ನಮ್ಮವನೇ ಅದಾನ ಅನ್ನೋ ಭಾವನೆ ನಿಮ್ಮೆಲ್ಲರಿಗೂ ಬರಲಿ. ಯಾವತ್ತು ಪಾಪ ಅಧಿಕಾರಿಗಳ ಪ್ರಯತ್ನನೂ ಇರ್ತದೆ ನಿಮ್ಗೆ ಒಳ್ಳೇದು ಮಾಡ್ಬೇಕಂತ. ಅವರಿಗೆ ಆದಂತ ಕಾನೂನಾತ್ಮಕ ಒತ್ತಡಗಳು ಇರ್ತಾವ, ಅದ್ರ ತಕ್ಕಾಗ ಅವರು ಕೆಲಸ ಮಾಡ್ಬೇಕಾಗ್ತದೆ. ಯಾಕಂದ್ರೆ ನೋಡಿ ಬಹಳಷ್ಟು ಜನ ಅಧಿಕಾರಿಗಳು ನಿಮ್ ಸ್ಪಂದಿಸೋರು ಇರ್ತಾರೆ, ಇರಲ್ಲ ಅಂತಲ್ಲ. ಗದಗನಾಗ ಒಬ್ರು ಯಾರು ಆ ಗದಗನಾಗ ಒಬ್ಬರು ನಿಮ್ಮಲ್ಲಿ ಪಾರಂಪರಿಕ ಗದಗನಾಗ ಯಾರೋ ಆಯ್ಸಿಲ್ಲ ಅಧಿಕಾರಿ ಇದ್ರಲ್ಲ, ಆ ಸುಜಾತ ಪಾಟೀಲ್ ಅಂತ ಅಮ್ಮವ್ರು ಇದ್ರು. ಅವರು ಆ ಅಮ್ಮ ಕೇಳಿದೆ, ಕೆಲವೊಂದು ಜನ ಪಾರಂಪರಿಕ ವೈದ್ಯರಿಗೆ ಸಮಸ್ಯೆ ಮಾಡ್ತಿಲ್ಲ ಅಮ್ಮ.